ಅದೋ ಮಗು ಕೂತಂಗೈತೆ ನಿಜವಾಗ್ಲು. ಒಂದು 5 years ಮಗು ಕೂತಂಗೈತೆ. ಇದೇ ಬೇರೆ ಸೀರೆ ಅಂತ ಅನಿಸ್ತೈತಿ ಹೋಗ್ತಾನೆ ಸರಿಗೆಲ್ಲ ಬಂದಿರುತ್ತೆ. ಗೈಸ್ ನಮ್ಮ ಬರಂಗ್ ಗುಡ್ಸಿದ್ದೀರಿ, ಬೇಜಾರು ಮಾಡ್ಕೋಬೇಡಿ. ಇಷ್ಟು ಚೆನ್ನಾಗಿ ಗುಡ್ಸಿಲ್ವಾ ಮೈದಮ್ಮ ತೋರ್ಸ್ ಮಮ್ಮಿ ಅದನ್ನ. ಆ ಸಾಂಗೆ ಅದು ಲಕ್ಷ್ಮೀದೇ ಸಾಂಗು. ನಾನೇ ನೀಟಾಗಿಡಿ ನೀನು, ನಂಗೆ ಮಿನಿ ಬ್ಲಾಗ್ ನೀಟಾಗಿ ಬೇಕು. ನೀನ್ ಅಡ್ಡ ಬರ್ಬೇಡ ಮಮ್ಮಿ. ನೀಟಾಗಿ ಕಟ್ಟು. ಈ ಚಂದು ನೀನು ಅಲ್ಲಾಡಿಸ್ತೀನಿ, ನಿನಗೆ ವಿಡಿಯೋ ಮಾಡೋಕ್ಕೂ ಬರಲ್ಲ ನಿಂಗೆ. ಬರ್ಬೇಕಲ್ಲಿ ನಾವು ಒಬ್ಳೆ ಆಗಲ್ಲ. ಏನು ಗೇಸಿದ್ದು ಮೋಸಂಬಿ ಇಕ್ಕಿದ್ದೀರಿ ಹಿಂಗೆ ಬ್ಯಾಲೆನ್ಸ್ ಆಗಲಿ ಮುಖ ಅಂದ್ಬಿಟ್ಟು ಮುಖವಾಡ ಏನು ರೆಕಾರ್ಡ್ ಆಗಲಿ. ಆ್ಯಂಡ್ ಸ್ವಲ್ಪ ಲೇಟ್ ಆಗೋಯ್ತು ಗೈಸ್ ಕೂರಿಸೋದು, ಅಂದರೆ ಒಂದು 8:30 ಹಂಗಾಯಿತು ಎಲ್ಲ ರೆಡಿ ಮಾಡಿ ಕೂರಿಸೋ ಅಷ್ಟರಲ್ಲಿ. ಆಮೇಲೆ ನಮ್ಮ ಮಮ್ಮೀನು ಏನೋ ಕೆಲಸ ನೋಡ್ಕೊತಾ ಇದ್ರು. ಆಮೇಲೆ ನಮ್ಮಪ್ಪ ಪೂಜೆ ಮಾಡಿದ್ದು ಫಸ್ಟು, ಆಮೇಲೆ ಎಲ್ಲರೂ 1 by 1 ಎಲ್ಲರೂ ಪೂಜೆ ಮಾಡಿದ್ವಿ. ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಅದೇ ಪರವಾಗಿಲ್ಲ. ನೀಟಾಗಿ ಬಂತು. ಸ್ಯಾರಿ ಎಲ್ಲ ನೀಟಾಗಿ ಉಡ್ಸಿದ್ರು ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು. ಸಕ್ಕತ್ತಾಗಿ ಬಂದಿತ್ತು ಸ್ಯಾರಿ ಉಡ್ಸಿದ ಮಾತ್ರ. ಲಾಸ್ಟ್ ಇಯರ್ ನಾವು 2 ಸ್ಟೆಪ್ ಇನ್ ಮಾಡಿದ್ವಿ, ಈ ಸಲ ಒಂಥರ ನಾವು ಹೆಂಗೆ ಉಟ್ಕೊತೀವೋ ಹಾಗೆ ಉಡ್ಸಿದ್ವಿ. ಸೊ ಗೈಸ್ ನಾವು ಆಲ್ಮೋಸ್ಟ್ ಎಲ್ಲ ತಿಂಡಿನೂ ಆಚೆಯಿಂದ ತಂದಿದ್ವಿ, ಏನೂ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಮಾತ್ರ ಮನೇಲಿ ಮಾಡಿದ್ದು. ಕರ್ಜಿಕಾಯಿ ನಾನು ಮಾಡಿದೆ, ಒಬ್ಬಟ್ಟು ನಮ್ಮ ಮಮ್ಮಿ ಮಾಡಿಕೊಂಡ್ರು. ನಾನು ಮಾಡಿರೋ ಕರ್ಜಿಕಾಯಿ ಉಂಡೆನ ಸ್ಟೆಪ್ ಬೈ ಸ್ಟೆಪ್ ಇಕ್ಕು. ಕಡಲೆಪುರಿ ಉಂಡೆ ಸ್ಟೆಪ್ ಆಗಿ. ಸಾಕನೆ ಕರ್ಜಿಕಾಯಿ ಹಸಿದೋಗ್ಬಿಟ್ಟೈತಲ್ಲ. ಅದಕ್ಕೆ ಸಾಕಾ? ಯಾ ಹಂಗಿಕ್ಕು. ಪ್ಲೇಟಿಂಗ್ ಹೋಗೋದಲ್ಲ, ಪ್ಲೇಟಿಂಗ್ ಕೆನೆಗೆ ಚಿನ್ನಿ ರೆಡಿ ಆಗಲ್ಲ ಮಗ್ನ. ಅಮ್ಮ ತಮ್ಮಿತ್ತು ಬಾದೆ ಅಮ್ಮ ಚಮ್ಮಿದು ಬರ್ಡೇಗೆ ಅಂತ ಹೇಳ್ತಿದ್ದಾನೆ ಗೈಸ್. ಚಂದು ರೆಡಿ ಆಗ್ತಾಳೆ ಅಂದ್ರೆ ಆಗಲ್ಲ ಅಂತಾಳ ನೋಡಮ್ಮ. ನಂಗೆ ಶಕ್ತಿ ಇಲ್ಲ, ಸುಸ್ತಾಗ್ತಿದೆ. ತಿನ್ನೋಗೇನಾದ್ರು ಹೊಟ್ಟೆ ಇಲ್ಲ. ಕಾಲ್ ಕೈ ನೋವು ತಾನೆ? ಅಯ್ಯೋ ನನಗೂ ಕಾಲ್ ಕೈ ಎಲ್ಲ ನೋವು ಗೈಸ್. ಒಂದು ದಿವಸ ರಾತ್ರಿ ನಿದ್ದೆಗೆಟ್ಟರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬರ್ತಾಯಿದೆ, ಡ್ರೆಸ್ ಎಲ್ಲ ರೆಡಿ ಆಗಿದೆ, ರೆಡಿ ಹಾಕಿ ಮುಗಿಲ್ಲ. ಆದರೆ ಮುಖ ಎಲ್ಲ ಹಾಳು ಮಾಡ್ಕೊಬಿಟ್ಟಿದ್ದೀನಿ, ಈ ಕಡೆನೂ ಪಿಂಪಲ್ಸು, ಈ ಕಡೆನೂ ಪಿಂಪಲ್ಸ್ ಬಂದ್ಬಿಟ್ಟಿದೆ.
ಯಾವಾಗಾದರೂ ಇದು ಹೋಗುತ್ತೋ, ಇದು ಹೋಗೋ ಅಷ್ಟರಲ್ಲಿ ಇನ್ನೂ ಒಂದು. ಈ ಕೈಯಲ್ಲೇ ಎಲ್ಲ ನೋವು. ಥ್ಯಾಂಕ್ ಗಾಡ್ ನಾಳೆ ಕಾಲೇಜ್ ಇಲ್ಲ ನನಗೆ, ಇಲ್ಲಾಂದರೆ ಆಗ್ತಾರೆ. ನಿದ್ದೆ ಇದ್ದರೆ ಕಣ್ಣು ನೋಡಿ ಹೆಂಗಾಗಿದೆ. ಇವಾಗ ರೆಡಿ ಆಗ್ತೀನಿ. ನನಗೆ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳೋಷ್ಟು ಪೇಷನ್ಸ್ ಇಲ್ಲ. ಸುಮ್ಮನೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಒಂದು ರೋಸ್ ಇಲ್ಲಿ ಇಟ್ಕೊತೀನಿ ಅಷ್ಟೇ. ಆ ಡ್ರೆಸ್ ಇಷ್ಟಪಟ್ಟು ಹಾಕ್ಕೊಳ್ಬೇಕು, ಚೆನ್ನಾಗಿ ಫೋಟೋ ಇಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾವತ್ತೇನು ಅಂದ್ಕೊಂತೀನಿ ಅದೇ ಫ್ಲಾಪ್ ಆಗೋದು ನನಗೆ. ದಟ್ಸ್ ಫೈನ್. ಆ್ಯಂಡ್ ತುಂಬಾ ಚೆನ್ನಾಗಿ ಬಂತು ನಮ್ಮ ಲಕ್ಷ್ಮಿ, ಸಕ್ಕತ್ತಾಗಿದೆ. ಅದೇ ಏನು ಲೋಟಸ್ ಹಾರ ಆಗಿದೆ ಇನ್ನೂ ಚೆನ್ನಾಗಿರೋದು. ಆದರೆ ಪಿಂಕ್ ಕಲರ್ ರೋಸ್ ಏನೋ ಸ್ವಲ್ಪ ಡಲ್ ಹೊಡ್ತಿದೆ. ಐ ಗೆಸ್ ನಾವು ರೆಡ್ ಕಲರ್ ರೋಸ್ ಹಾಕ್ಬೇಕಾಗಿತ್ತೇನೋ. ನಮ್ಮಮ್ಮ ಹೊಸ ಮ್ಯಾಟ್ ಹಾಕೋಬೇಕು ಅಂದ್ಕೊಂಡಿದ್ದೆ, ಅದು ಕೂಡ ಆಗಿಲ್ಲ ಅಂತ. ಯಾರಿಗೂ ಎನರ್ಜಿ ಇಲ್ಲ ಗೈಸ್, ಯಾರಿಗೂ ಎನರ್ಜಿ ಇಲ್ಲ. ನಮ್ಮ ಅಪ್ಪು ಬೇರೆ ರಾತ್ರಿ ಅವನು ಮಲಗಿದ್ದೆ 2:30 ಏನೋ. ನೀವು ಮಲಗೋ ತನಕ ನಾನು ಮಲಗಲ್ಲ ಅಂತ ಆಯಿತಾ. ಸೊ ಅವನ್ನ ಮಲಗಿಸಿ ಈ ಬ್ಯಾಕ್ ಡ್ರಾಪ್ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಗೈಸ್, ಇದು ನನ್ನ ಡ್ರೆಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಲಿಸ್ಕೊಂಡಿದ್ದು. ಅವತ್ತು ಸ್ಪೆಷಲ್ ತೋರಿಸಿದ್ನಲ್ಲ, ಬಟ್ ನಾನು ವೇರ್ ಮಾಡಿರಲಿಲ್ಲ. ಎಲ್ಲಿ ಫೋಟೋ ಇಸ್ಕೋದು ಅಂತ ನೋಡ್ತಾ ಇದ್ದೀನಿ. ಮಕ್ಕ ಕೈಲಿ ಇಡ್ಸ್ಕೊತೀನಿ. ಆ್ಯಂಡ್ ನಾನು ಏನೂ ರೆಡಿ ಆಗಿಲ್ಲ, ಸುಮ್ಮನೆ ಫೋಟೋ ಕ್ರೀಮ್ ಹಚ್ಕೊಂಡೆ ಅಷ್ಟೇ. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಕೊಂಡೆ. ಇದನ್ನು ಫೋಟೋ ಇಡ್ಸ್ಕೊಳೋದೇ ಬೇಡ, ಹೆಂಗಿದ್ರು ಕಾಲೇಜಲ್ಲಿ ಏನಾದರೂ ಫೆಸ್ಟ್ ನಡೆಯುತ್ತೆ, ಆವಾಗ ಇದನ್ನ ಹಾಕೊಂಡು ಹೋಗ್ಬಿಟ್ಟು ಕಾಲೇಜಲ್ಲಿ ಫೋಟೋ ಇಡ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಇದು ಏನೋ ಇಷ್ಟು ಡಿಸ್ಕಂಫರ್ಟ್ ಆಗಿದೆ ಅಂದರೆ ಗೈಸ್, ವರಮಹಾಲಕ್ಷ್ಮಿ ನಾನು ಯಾಕೆ ಹಿಂಗಿದ್ದೀನಿ ಫುಲ್ ಡೆಡ್. ವಾಯ್ಸ್ ನೋಡಿ ಹೆಂಗಾಗಿದೆ. 4:15 ಅಲ್ಲ, ಇನ್ನೂ ಜಾಸ್ತಿನೇ ಆಯಿತು ಗೈಸ್. ನಮ್ಮ ಅಕ್ಕ ಇವಾಗ ರೆಡಿ ಆಗ್ತಾಳೆ. ಆ್ಯಂಡ್ ಅಪ್ಪು ಮಲ್ಕೊಂಡಿದ್ದಾನೆ. ಇದ್ಬಿಟ್ರೆ ಕಷ್ಟ. ಗೈಸ್, ಇವಾಗ ನಮ್ಮಮ್ಮ ಒಬ್ಬಟ್ಟು ಮಾಡಿಕ್ಕಿರೋದು. ಆ್ಯಂಡ್ ಈ ಕರ್ಜುಕಾಯಿ ನನ್ನ ಕೊಡುಗೆ. ಮನ ಚೆನ್ನಾಗಿ ಕರ್ಜುಕಾಯಿ ಮಾಡ್ದೆ ತಾನೆ. ನಮ್ಮಮ್ಮ ರೆಡಿ ಆಗಿಲ್ಲ ಗೈಸ್, ತುಂಬ ಬ್ಯುಸಿ. ನಮ್ಮಮ್ಮನೇ ಎಲ್ಲ ನಾಷ್ಟ ಮಾಡಿದ್ದಕ್ಕೆ. ಅದೇ ಊಟ, ತಿಂಡಿ ಊಟ. ಹೊಸದ ಮಮ್ಮಿ ಇದು? ಮತ್ತೆ ಬಿತ್ತು ನೋಡು ಮಮ್ಮಿ, ಬಿತ್ತು ಇದು ಬಾಳೆ ಕಂಬ. ವೆಯ್ಟ್ ತಡಿತಲ್ಲ ಅದು, 2 ಹಾಕಿದ್ದೀರಾ. ಆ್ಯಂಡ್ ಈವ್ನಿಂಗ್ ನಮ್ಮ ಅಕ್ಕ ಸ್ನಾನ ಮಾಡ್ಕೊಂಡು ಕೂಡ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದ್ಲು. ಎಲ್ಲರಿಗೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಗೈಸ್, ಯಾಕಂದರೆ ನಿದ್ದೆ ಇರಲಿಲ್ಲ. ಒಂದು ದಿವಸ ನಿದ್ದೆಗೆಟ್ಟರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಆ್ಯಕ್ಚುಲಿ ನಂಗೆ ಗೊತ್ತಾಗಿದೆ ಅವತ್ತೇ. ಅಪ್ಪುವಿಂದ ನಮಗೆ ನಿದ್ದೆನೇ ಸಿಕ್ಕಿಲ್ಲ. ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ಮಾಡಬೇಕಾಗಿರೋದ್ರಿಂದ ಏನಾಯಿತು ಅಂದರೆ, ನಂಗೆ ಡೆಕೋರೇಷನ್ ಯಾಕೋ ಓವರ್ ಅನಿಸ್ತಿತ್ತು. ಯಾಕಂದರೆ ಆ ಕಡೆ ಈ ಕಡೆ ಸಾಕು, ಕೆಳಗೆ ಹೂವನೂ ಇಕ್ಕಿಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅಂತ ನಂಗೆ ಫೀಲ್ ಆಯಿತು. ಇಷ್ಟೇ ಆಗಿ ನಮ್ಮಮ್ಮ ಯಾವಾಗೂ ಅಷ್ಟೇ ಜಾಸ್ತಿ ಹೂ ತಂದುಬಿಡ್ತಾರೆ. ಅದು ಎಲ್ಲಿಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ಆ ಕಡೆ ಈ ಕಡೆ ಪಾಟಲ್ಲಿ ಎಲ್ಲ ಗುಚ್ಚಾಕಿ ತುಂಬಿಸ್ಬಿಡ್ತೀವಿ. ಆ್ಯಂಡ್ ಮುಂಚೆ ನಾವು ಸ್ಟೆಪ್ ಬೈ ಸ್ಟೆಪ್ ಥರ 3 ಸ್ಟೆಪ್ ಥರ ಫುಡ್ ಇಕ್ಕಕ್ಕೆ ಬರುತ್ತಲ್ಲ, ಆ ಥರ ಕೂರಿಸ್ತಾ ಇದ್ವಿ. ಆದರೆ ಅದೇನೋ ನಮ್ಮ ಅಕ್ಕ ಮನೆಯೆಲ್ಲ ಬಂದುಬಿಟ್ಟಿದ್ವಿ ಅಂದ್ಬಿಟ್ಟು ಅದಿಲ್ಲ. ಇವಾಗ ನಾವು ಟೀಪೈ ಮೇಲೆ ಇಟ್ಬಿಟ್ಟು 2 ಸ್ಟೆಪ್ಪಲ್ಲಿ ಕೂರಿಸ್ತೀವಿ. ಅದೇ ಚೆನ್ನಾಗಿರುತ್ತೆ, ಯಾಕಂದರೆ ಸ್ಪೇಸ್ ಅಷ್ಟಿಲ್ಲ, ಹಾಲು ಓಡಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು. ಅಪ್ಪು ಬಾಯಿಲಿ, ತಾತ ಹತ್ರ ಹೋಗು, ತಾತ ಹತ್ರ ಹೋಗು. ಹತ್ತು ಗೈಸ್, ಬ್ಯಾಕ್ ಟು ಫಾರ್ಮ್. ನನಗೆ ಆ ಡ್ರೆಸ್ಸಲ್ಲಿ ಇದೇ ಬೆಸ್ಟು ಗೈಸ್. ಒಂದು ಲೂಸ್ ಟೀ ಶರ್ಟು, ಒಂದು ಪ್ಯಾಂಟು. ಡ್ರೆಸ್ಗಳೆಲ್ಲ ಏನಿದ್ರು ಸುಮ್ಮನೆ ಕಾಲಲ್ಲಿ ಕುತ್ಕೊಂಡು ಹೋಗ್ಬಿಟ್ಟು ಇಳಿದ್ಬಿಟ್ಟು ಬಂದ್ಬಿಟ್ಟು ಅಟೆಂಡ್ ಮಾಡೋಕ್ಕೆ ಸರಿ. ಆ್ಯಂಡ್ ನಮ್ಮಪ್ಪು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿ.
ಹಾಂ ನಂಗೆ ಚೇಂಜ್ ಮಾಡ್ಕೊ ಬಂದೆ ಚುಚ್ತಾ ಇತ್ತು ಮಗನೆ, ಇಲ್ಲೆಲ್ಲ ಚುಚ್ತಾ ಇತ್ತು, ಅದಕ್ಕೆ ಚೇಂಜ್ ಮಾಡಿಬಿಟ್ಟೆ. ಆಗಲ್ಲ. ಏನು ಹಾಕೋ ಅಮ್ಮ, ಏನೂ ಆಗಲ್ಲ. ನಂಗೆ ಚುಚ್ತಾ ಇತ್ತು. ನಿಂದನೇ ಸಾಫ್ಟ್ ಬಟ್ಟೆ ಐತೆ, ಅದಕ್ಕೆ ಹಾಕೊಂಡಿದ್ಯಾ. ನಂಗೆ ಚುಚ್ತಾ ಇತ್ತು. ಯಾಕಮ್ಮ ಹಾಕೋಬೇಕು? ನಾನು ಹಾಕೊಂಡಿದ್ದೀನಿ. ಜುಬ್ಬ ಹಾಕೊಂಡಿದ್ಯಾ? ಏನಮ್ಮ ಇಲ್ಲಿ ಈ ಪ್ರಸಾದ ಗೈಸ್ ನಮ್ಮನೆದ ಏನ್ ಮಗ್ನೆ? ಇವಾಗ ಮತ್ತೆ ಹಾಕೊಂತೀನಿ. ಶೆಕೆ ಆಗ್ತಾ ಇತ್ತು, ಆಮೇಲೆ ಮತ್ತೆ ಹಾಕೊಂತೀನಿ ಬಿಡು. ಓಕೆ, ನಾವೆಲ್ಲ ರೆಡಿಯಾಗಿ ನೋಡಿ ಎಲ್ಲ ಹೋಗ್ತೀವಿ. ಹೌದಾ ಚಿನ್ನಿ? ನಾವೆಲ್ಲೂ ಹೋಗ್ತಾ ಇಲ್ಲ. ಹೌದಾ?